ಮಾಡಬಾರ್ದು. ದಾರನ ಅಥವಾ ಬಟ್ಟೆನ ಟೈಟಾಗೆ ಕಟ್ಟಬಾರ್ದು. ಹಾವಲ್ಲಿ ಎರಡು ಥರ ವಿಷ. ಒಂದು ನ್ಯೂರೋಟಾಕ್ಸಿಕ್, ಇನ್ನೊಂದು ಈಮೋಟಾಕ್ಸಿಕ್. ನ್ಯೂರೋಟಾಕ್ಸಿಕ್ ಅಂದರೆ ನರದಿಂದ ನರಕ್ಕೆ ಹೋಗಿ ಬ್ರೈನ್ ಸೆಲ್ಸ್ ಡೆಡ್ ಆಗಿ ಮನುಷ್ಯ ಸತ್ತೋಗ್ತಾನೆ. ದಟ್ ಈಸ್ ನ್ಯೂರೋಟಾಕ್ಸಿಕ್. ಇನ್ನೊಂದು ಈಮೋಟಾಕ್ಸಿಕ್, ಬ್ಲಡ್ಡಿಂದ ಬ್ಲಡ್ಗೆ ಹೋಗಿ ಕೊಳಿತಾ ಎಷ್ಟು ಎನಮ್ ಇಂಜೆಕ್ಟ್ ಆಗಿರುತ್ತೆ ಅಷ್ಟು ಕೊಳ್ತೋಗುತ್ತೆ. ಇಂಥ ಅವುಗಳಿಗೆ ನೀವು ಬಟ್ಟೆನ ಅಥವಾ ದಾರಾನ ಟೈಟಾಗಿ ಕಟ್ಬಿಟ್ರೆ ಏನಾಗುತ್ತೆ, ರಕ್ತ ಜೊತೆ ವಿಷನೂ ಹೋಗ್ದೇನೆ ಅಲ್ಲೇ ಕಟ್ಬಿಡುತ್ತೆ ಅಲ್ವಾ. ಇವತ್ತೊಂದಿನ ಒಂದು ಬದುಕುಳಿದ್ರು ಡಾಕ್ಟ್ರು ಒಂದಿನ ಹೇಳ್ತಾರೆ ಈ ಪೋರ್ಷನ್ನ ಕಟ್ ಮಾಡಬೇಕು ಅಂತಾರೆ. ಯಾಕಂದರೆ ಇಲ್ಲಿ ಗ್ಯಾಂಗ್ರೀನ್ ಆಗಿರುತ್ತೆ, ಈ ಪೋರ್ಷನ್ನ ಕಟ್ ಮಾಡಬೇಕು ಅಂತಾರೆ. ಕೈ ಕಚ್ಚಿದ್ರೆ ಕೈ, ಕಾಲು ಕಚ್ಚಿದ್ರೆ ಕಾಲು, ತಲೆ ಕಚ್ಚಿದ್ರೆ ತಲೆ. ಸುಮ್ಮನೆ ಎಲ್ಲ ತಲೆ ಕಟ್ ಗಿಟ್ ಮಾಡಿಬಿಟ್ರೆ ಮತ್ತೆ ಅದಾ ಮಾಡಬಾರ್ದು. ದಾರನ ಅಥವಾ ಬಟ್ಟೆನ ಜೋರಾಗಿ ಟೈಟಾಗಿ ಕಟ್ಟಬಾರ್ದು. ಅದ್ರ ಬದಲು ಕ್ರಬ್ ಬ್ಯಾಂಡೇಜ್ ಇರುತ್ತಲ್ಲ, ಕ್ರಬ್ ಬ್ಯಾಂಡೇಜ್ ಅಥವಾ ಕಾಟನ್ ಬಟ್ಟೆನ ನೀಟಾಗಿ ರ್ಯಾಪ್ ಮಾಡಿ ಒಂದು ಪೆನ್ ಅಥವಾ ಪೆನ್ಸಿಲ್ ಆಡೋಷ್ಟು ಜಾಗಗಳಿರಬೇಕು. ವೆನಮ್ ಫ್ಲೋ ಆದರೂ ನಿಧಾನಕ್ಕೆ ಫ್ಲೋ ಆಗಬೇಕು. ಎಷ್ಟು ಸಾಧ್ಯ ಅಷ್ಟು ಬೇಗ ಆಸ್ಪತ್ರೆಗೆ ಓಡಾಡ್ಸ್ಕೊಂಡು ಕರ್ಕೊಂಡು ಹೋಗ್ಬಾರ್ದು. ನಿಧಾನಕ್ಕೆ ಹಾಸ್ಪಿಟ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗ್ಬೇಕು, ವೆಹಿಕಲಲ್ಲಿ ಕರ್ಕೊಂಡು ಹೋಗ್ಬೇಕು. ವೆನಮ್ ಹೋದ್ರೂ ನಿಧಾನಕ್ಕೆ ಹೋಗ್ಬೇಕು ಅಂತ. ಒಂದೇ ಕಡೆ ಸ್ಟಕ್ ಆಗಬಾರ್ದು. ವೆನಮ್ ಒಂದೇ ಕಡೆ ಆದರೆ ಏನಾಗುತ್ತೆ, ಸೆಲ್ಸ್ ಡ್ಯಾಮೇಜ್ ಆಗ್ಬಿಡುತ್ತೆ. ಇದಕ್ಕೆ ಮಾಡಬಾರ್ದು. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವು ರಹಿತ ಜೀವನವನ್ನ ನಡೆಸುತ್ತಿದ್ದಾರೆ.